ಕೊನೆಗೂ ಫಲ ಕೊಟ್ಟ ಡಿಕೆ ಶಿವಕುಮಾರ್ ದೇವಸ್ಥಾನ ಭೇಟಿ. ಚನ್ನಪಟ್ಟಣದಲ್ಲಿ ಚುನಾವಣೆ ಘೋಷಣೆಗೂ ಮುನ್ನ ಡಿಕೆ ಶಿವಕುಮಾರ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಚನ್ನಪಟ್ಟಣದ ಬಹುತೇಕ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ರು ಡಿಕೆ ಶಿವಕುಮಾರ್. ದೇವಸ್ಥಾನಗಳ ಅಭಿವೃದ್ಧಿ ಬಗ್ಗೆಯೂ ಮಾತನಾಡಿದ್ರು. ಚನ್ನಪಟ್ಟಣ ಜನರ ಜೊತೆಗೆ ಭಾವನಾತ್ಮಕವಾಗಿ ಬೆರೆಯುವ ತಂತ್ರಗಾರಿಕೆಯನ್ನ ಮಾಡಿದ್ರು. ದೇವಸ್ಥಾನಗಳನ್ನ ಭೇಟಿ ಮಾಡೋದು ಫಲಿತಾಂಶದ ಮೇಲೆ ಪಾಸಿಟಿವ್ ಪರಿಣಾಮ ಕೂಡ ಆಯಿತು. ಯೋಗೇಶ್ವರ್ ಗೆಲುವಿನಲ್ಲಿ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಸಹ ರೀಸನ್ ಇದೆ. ಏನೋ ಚುನಾವಣೆಗೂ ಮುನ್ನ ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಪೇಟೆ ಬೀದಿಯಲ್ಲಿರೋ ನೀಲಕಂಠೇಶ್ವರ ದೇಗುಲದಲ್ಲಿ ಪೂಜೆಯನ್ನ ಮಾಡಿದ್ರು. ಚನ್ನಪಟ್ಟಣ ಕೋಟೆಯ ಕಾಳಿಕಾಂಬಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಕೋಟೆ ವರದರಾಜಸ್ವಾಮಿ, ದೊಡ್ಡ ಮಳೂರಿನ ಅಪ್ರಮೇಯ ದೇವಸ್ಥಾನ, ದೇವರಹಳ್ಳಿಯ ಬೀರೇಶ್ವರ ಸನ್ನಿಧಿ, ಗೌಡಗೆರೆಯ ಚಾಮುಂಡೇಶ್ವರಿ, ಸಂಜೀವರಾಯ ದೇಗುಲ, ಮಹದೇಶ್ವರ ಸ್ವಾಮಿ ದೇಗುಲ, ಧರ್ಮರಾಯ ಸ್ವಾಮಿ ಸನ್ನಿಧಿ, ಹುಣಸನಹಳ್ಳಿ ಬಿಸಿಲಮ್ಮ ದೇವಸ್ಥಾನ, ಯೋಗ ನರಸಿಂಹ ಸ್ವಾಮಿ, ರಾಮ ಮಂದಿರಕ್ಕೆ ಭೇಟಿಯನ್ನ ನೀಡಿದ್ರು ಡಿಕೆ ಶಿವಕುಮಾರ್. ಹಾಗಾಗಿನೇ ಯೋಗೇಶ್ವರ್ ಗೆಲುವಿನಲ್ಲಿ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಸಹ ರೀಸನ್ ಇದೆ. ಏನೋ ಚುನಾವಣೆಗೂ ಮುನ್ನ ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರ ದೇವಸ್ಥಾನ ಭೇಟಿ ಕೊನೆಗೂ ಫಲ ಕೊಟ್ಟಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಜಿದ್ದಾಜಿದ್ದಿನ ಕ್ಷೇತ್ರವಾಗಿತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಆ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಸಿಪಿ ಯೋಗೇಶ್ವರ್ ಮತ್ತೊಮ್ಮೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಚನ್ನಪಟ್ಟಣವನ್ನ ಗೆದ್ದುಕೊಂಡು.